ನಲಿಕಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಆರೋಗ್ಯ ಮತ್ತು ಪರಿಸರ ಭಾಗ 2 ಎರಡನೇ ತರಗತಿ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ. ಆಟದ ನಿಯಮಗಳು, ನಮ್ಮ ಸುರಕ್ಷತೆ, ವೃತ್ತಿಗಳು, ನನ್ನ ಸಾಮರ್ಥ್ಯ, ಭಾವನೆ ಭಿನ್ನತೆ, ಇವನ್ನೆಲ್ಲವನ್ನು ಕೂಡ ನಾವು ನೋಡ್ಬೋದು. ತರತರಹದ ಆಟ ಪಾಠ ಅಂದರೆ ಆಟ ಆಡುತ್ತಾ ನಾನು ಕಲಿತೀನಿ. ಇದು ಚೆಸ್ ಆಟ, ಇದು ಹಾಕಿ ಆಟ, ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ. ಇದು ಕಬಡ್ಡಿ ದೇಶೀಯ ಆಟ. ಇದು ಕೇರಮನ್ನು ಮಕ್ಕಳು ಆಡ್ತಿರುವಂಥದ್ದು. ನೀನು ಯಾವೆಲ್ಲ ಆಟಗಳನ್ನು ಆಡಿರುವೆ? ಕೇರಮ್ಮು, ಕುಂಟೆಬಿಲ್ಲೆ, ಲಗೋರಿ ಆಟ, ಗೋಲಿ ಆಟ ಆಡಿರುವೆ. ನೀನು ಇಷ್ಟಪಡುವ ಒಂದು ಆಟದ ಬಗ್ಗೆ ಹೇಳು. ನಾನು ಕಬಡ್ಡಿಯನ್ನು ಆಡ್ತೇನೆ. ಕಬಡ್ಡಿಯಲ್ಲಿ 7 ಜನ ಇರ್ತಾರೆ, ಒಬ್ಬರು ರೈಡರ್ ಇರ್ತಾರೆ, ಕ್ಯಾಚರ್ಸು ಉಳಿದರಿರ್ತಾರೆ. ಈ ರೀತಿ ಒಂದು ಆಟದ ಬಗ್ಗೆ ನೀನೇನು ಮಾಡಬೇಕು? ಮಾತಾಡಬೇಕು. ಆಟಗಳ ಸೂಚನೆ ಮತ್ತು ಪಾಲನೆ, ನಾವು ಅವುಗಳ ನಿಯಮಗಳನ್ನು ತಿಳಿದುಕೊಳ್ಬೇಕು, ಆಟವನ್ನು ಆಡಬೇಕು. ಇದು ಯಾವುದು? ಹಳಿಗುಳಿ ಮನೆ ಆಟ. ಇದು ಹಳಿಗುಳಿ ಮನೆ ಆಟ. ನಿಯಮ ಏನು? ಒಬ್ಬರ ನಂತರ ಒಬ್ಬರು ಅಳಿಗುಳಿಯಿಂದ ಹಾಕುತ್ತಾ ಹೋಗಬೇಕು. ಅಂದರೆ ಕಾಳುಗಳನ್ನು ಹಾಕ್ತಾ ಹೋಗಬೇಕು. ಅವು ಯಾರಿಗೆ ಬೀಳ್ತಾವೆ ಅವು ಮುಂದೆ ಸಾಕ್ತಾ ಹೋಗಬೇಕು. ಇದು ಚೌಕಾಬಾರ ಆಟ. ಎಷ್ಟು ಜನ ಸೇರಿ ಆಡ್ಬೋದು? 2 ರಿಂದ 4 ಜನ ಸೇರಿ ಆಡ್ಬೋದು. ಈ ಆಟ ಗೆಲ್ಲಲು ನಿಯಮ ಇದೆಯೇ? ಹೌದು, ಇದೆ. ಆಟಕ್ಕುಂಟು ನಿಯಮಗಳು. ಪ್ರತಿಯೊಂದು ಆಟಕ್ಕೂ ಒಂದೊಂದು ನಿಯಮ ಇದ್ದಾವೆ. ಖೋಖೋವನ್ನು ಆಡಬೇಕಾದ್ರೆ ನಿಯಮಗಳಿದ್ದಾವೆ. ಒಟ್ಟು 9 ಜನ ಕುಳಿತುಕೋಬೇಕು. 3 ಜನ ಓಟದಲ್ಲಿ ಓಡ್ತಾ ಇರ್ತಾರೆ. ಒಬ್ಬರು ಖೋ ಕೊಟ್ಟ ಮೇಲೆ ಒಬ್ರು ಎದ್ದು ಹೋಗ್ಬೇಕು. ಇವೆಲ್ಲ ಆಟದ ನಿಯಮಗಳು. ಖೋಖೋ ಆಡಲು ಎಷ್ಟು ಜನ ಬೇಕು? ಒಟ್ಟು 11 ಜನ ಬೇಕು. ಖೋಖೋ ಆಟಕ್ಕೆ ಬೇಕಾದ ಕಂಬಗಳು ಎಷ್ಟು? 2 ಕಂಬ ಬೇಕು. ನೆಕ್ಸ್ಟು ಒಂದು ಸಮಯದಲ್ಲಿ ತಪ್ಪಿಸಿಕೊಳ್ಳಲು ಗರಿಷ್ಠ ಸಂಖ್ಯೆ ಎಷ್ಟು ಜನ? 3 ಜನ ಇರ್ತಾರೆ. ಯಾವ ಸ್ನೇಹಿತರೊಂದಿಗೆ ನೀನು ಈ ಆಟವನ್ನು ಆಡಿವೆ ಅವರ ಹೆಸರುಗಳನ್ನು ಬರೀಬೇಕು. ನಿನ್ನ ತರಗತಿಯಲ್ಲಿರುವಂತಹ ಹೆಸರುಗಳನ್ನು ನೀನು ಏನು ಮಾಡಬೇಕು? ಇಲ್ಲಿ ಬರಿತಾ ಹೋಗಬೇಕು. ತಾಳಬದ್ಧ ಲಯಬದ್ಧ ಆಟಗಳು ಅಂದರೆ ಇವು ಲಝೀಮ್ಸ್ ನಿಮ್ಮ ತರಗತಿಯಲ್ಲಿ ಮಾಡ್ತಾ ಇರ್ತಾರೆ. ಇದು ಡಂಬಲ್ಸ್. ಇವು ತಾಳಬದ್ಧ ಮತ್ತು ಲಯಬದ್ಧವಾಗಿರುವಂಥ ಆಟಗಳು. ಬೆಲ್ಲಿ ತಿರುಗಿಸುವಿಕೆ ಅಂತ ಕರೀತಾರೆ ಇದನ್ನು. ಇಲ್ಲಿ ನೋಡಿ ತಿರುಗಿಸ್ತಾ ಇದ್ದಾನೆ. ನೆಕ್ಸ್ಟ್ ಇದು ಡ್ಯಾನ್ಸ್. ಅವ್ರು ಹೇಳಿದಂತೆ ಸ್ಟೆಪ್ಪನ್ನು ಹಾಕಬೇಕು. ಬಿಡುವಿನ ಸಮಯದಲ್ಲಿ ನೀನು ಯಾವ್ಯಾವ ಆಟವನ್ನು ಆಡ್ತೀಯ? ಲಗೋರಿ ಆಟ, ಗೋಲಿ ಆಟ, ಜೂಟ್ ಮುಟ್ಟ ಆಟ, ಓಡಿ ಬಂದಿರುವ ಆಟ, ಹೌದಾ, ಕಣ್ಣ ಮುಚ್ಚಾಲೆ, ಇವನ್ನೆಲ್ಲವನ್ನು ಆಡ್ತೀಯ. ಗೆಳೆಯರೊಂದಿಗೆ ಸೇರಿ ತಾಳಬದ್ಧವಾಗಿ ಆಡುವಂತಹ ಆಟಗಳು ಯಾವುವು ಅನ್ನೋದನ್ನು ನೀನು ಅಭ್ಯಾಸ ಮಾಡಿಕೊಳ್ಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಆಟವನ್ನು ನೀನು ನೀಟಾಗಿ ಅಭ್ಯಾಸವನ್ನು ಮಾಡ್ಕೋ ಅಂತ ಹೇಳಿದ್ದಾರೆ. ಇವುಗಳನ್ನು ಎಣಿಸು ಬರೆ. ಈ ಚಿತ್ರವನ್ನು ನೋಡಬೇಕು. ಚಿತ್ರ ನೋಡಿಬಿಟ್ಟು ನೀನು ಎಣಿಸಿ ಬರೀಬೇಕು. ಈ ಚಿತ್ರದಲ್ಲಿ ಹಾರಾಡುತ್ತಿರುವಂಥ ಪಕ್ಷಿಗಳು 5, ಮಾವಿನ ಹಣ್ಣುಗಳು 14, ಒಟ್ಟು ಮರಗಳ ಸಂಖ್ಯೆ 8, ಹೂವುಗಳ ಸಂಖ್ಯೆ 6, ಬಲೂನ್ಗಳ ಸಂಖ್ಯೆ 3, ಕೋಳಿ ಮತ್ತು ಮರಿಗಳ ಸಂಖ್ಯೆ 13, ಬೆಕ್ಕುಗಳ ಸಂಖ್ಯೆ 2. ಇದೇ ರೀತಿ ನೀನು ನಿನ್ನ ಮನೆ ಸುತ್ತಲಿರುವಂತಹ ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ, ಮನೆ ಮತ್ತು ಅಂಗಡಿ ಇವುಗಳನ್ನು ಎಣಿಸಿ ಬರಿಬೇಕು. ನಿನ್ನ ನೋಟ್ ಪುಸ್ತಕದಲ್ಲಿ ಬರಿಬೇಕು. ಚಿತ್ರ ನೋಡು, ಮಾತನಾಡು. ಇಲ್ಲಿ ಮಾತನಾಡಬೇಕಷ್ಟೇ ನೀನು. ಈ ಚಿತ್ರವನ್ನು ನೋಡು. ಇದನ್ನು ನೋಡಿದೆಯಾ? ಆಂಬುಲೆನ್ಸು 108 ನಂಬರ್ ಇದೆ. ನೋಡಿ, 108 ನಂಬರ್ ಇದೆ. ಅನಾರೋಗ್ಯದಿಂದ ಅನಾರೋಗ್ಯದಲ್ಲಿ ತೀವ್ರತೆ ಹೆಚ್ಚಾದಾಗ ಅಥವಾ ಅಪಘಾತವಾದಾಗ ನಾವೇನು ಮಾಡ್ತೀವಿ? ಆಂಬುಲೆನ್ಸನ್ನು ಬಳಸ್ತೇವೆ. ಇದರಲ್ಲಿ ಯಾರು ಇರ್ತಾರೆ? ಒಬ್ಬರು ಡ್ರೈವರ್ ಇರ್ತಾರೆ, ಒಬ್ಬರು ಡಾಕ್ಟ್ರ್ ಇರ್ತಾರೆ. ಪ್ರಥಮ ಚಿಕಿತ್ಸೆಯನ್ನು ಮಾಡುವಂತಹ ಒಬ್ಬರು ಡಾಕ್ಟ್ರು, ಇಲ್ಲಾಂದರೆ ನರ್ಸ್ ಇರ್ತಾರೆ, ಸಿಸ್ಟರ್ ಇರ್ತಾರೆ. ಇದಕ್ಕೆ ಬಂದರೆ ಇದು ಫೈರ್ ಇಂಜಿನ್. ಇದಕ್ಕೆ ನಾವು ಫೋನ್ ಮಾಡಬೇಕು ಅಂದರೆ 101ಕ್ಕೆ ಫೋನ್ ಮಾಡಿದರೆ, ನಿಮ್ಮ ಮೊಬೈಲ್ ಮೂಲಕ 101ಅನ್ನು ಡಯಲ್ ಮಾಡಿದರೆ ಫೈರ್ ಇಂಜಿನ್ ಬರ್ತಿತ್ತು. ಇದು ಯಾವಾಗ ಬರ್ತಿತ್ತೆ? ಬೆಂಕಿ ಆಕಸ್ಮಿಕ ಮನೆ, ಕಟ್ಟಡ, ಅರಣ್ಯ ಪ್ರದೇಶಕ್ಕೆ ತಗುಲಿದಾಗ ಈ ವಾಹನವನ್ನು ನಾವು ಬಳಸ್ತೇವೆ. ಈ ವಾಹನಗಳನ್ನು ಬಳಸುವ ಸಂದರ್ಭಗಳನ್ನು ಹೇಳಿದೆ ನಾನು. ಬೆಂಕಿ ಅವಘಡದಾಗಿದ್ದು, ತೀವ್ರ ಅನಾರೋಗ್ಯವಾದಾಗ, ಅಪಘಾತವಾದಾಗ ಆಂಬುಲೆನ್ಸನ್ನು ಬಳಸ್ತೀವಿ.
ಇವುಗಳ ದೂರವಾಣಿ ಸಂಪರ್ಕ ಅಗ್ನಿಶಾಮಕದ್ದು 101, ಆಂಬುಲೆನ್ಸಿಂದು 108. ಎಚ್ಚರ ಎಚ್ಚರ. ಯಾವಾಗ ಎಚ್ಚರಾಗಿರಬೇಕು ನೋಡಿಲ್ಲಿ, ಈ ರೀತಿ ಮನೆ ಮೇಲೆ ನಿಂತ್ಕೊಂಡು ಕಂಬಿಗಳ ಮೇಲೆ ಇದ್ದಾರೆ. ಏನಾದ್ರೂ ಯಾವುದೇ ವ್ಯಕ್ತಿಯನ್ನು ನೋಡಿ ನಗುವುದನ್ನು ಅಥವಾ ಮತ್ತೊಬ್ಬರನ್ನು ಏಳಿಸಿ ನಗುವುದನ್ನು ಮಾಡಬಾರ್ದು. ಏಕೆಂದರೆ ಅವರ ಮನಸ್ಸಿಗೆ ನೋವು ಉಂಟಾಗುತ್ತೆ. ಅಥವಾ ಕಂಬಿ ಮೇಲಿಂದ ನೀನು ಅಕಸ್ಮಾತ್ ಏನಾದ್ರೂ ಜಿಗಿಯುವಂಥ ಸಮಸ್ಯೆ ಇರ್ತೈತೆ, ಅಥವಾ ಕಂಬಿ ಮುರಿದು ನೀನೇ ಕೆಳಗೆ ಬೀಳುವಂತಹ ಅಪಾಯ ಇರ್ತೈತೆ. ಹಾಗಾಗಿ ಎಚ್ಚರದಿಂದ ಇರಬೇಕು. ನೆಕ್ಸ್ಟ್, ಒಂದು ಬೈಕ್ನಲ್ಲಿ ಒಬ್ಬರು ಅಥವಾ ಇಬ್ಬರು ಸಣ್ಣ ಮಕ್ಕಳು ಸೇರಿ ಹೋಗ್ಬೋದು. ಆದರೆ 18 ವರ್ಷ ಮೇಲ್ಪಟ್ಟವರು ಬೈಕನ್ನು ಚಲಾಯಿಸಬೇಕು. ಈ ರೀತಿ ಅಪ್ರಾಪ್ತ ವಿದ್ಯಾರ್ಥಿಗಳ ಕೈಯಲ್ಲಿ ನಾವು ಬೈಕನ್ನು ಸವಾರ ಮಾಡಿದರೆ ಅದು ಅಪಘಾತ ಆಗುತ್ತೆ. ಹಾಗಾಗಿ ನಿಮಗೆ ಎಚ್ಚರ ಎಚ್ಚರ ಅಂತ ಹೇಳಿರುವಂಥದ್ದು. ಉಳಿದಂತೆ 3 ಮತ್ತು 4 ಜನದಿಂದ ಅಪಘಾತವಾಗ್ತದೆ. ಈ 2 ಚಿತ್ರಗಳು ತಪ್ಪು ಸಂದೇಶಗಳಿವೆ, ಅವುಗಳನ್ನು ಪತ್ತೆ ಹಚ್ಚು. ಅಂದರೆ ನಾವು ಮೇಲೆ ನಿಂತು ಕಂಬಿಯಿಂದ ಬಗ್ಗಿ ನೋಡೋದ್ರಿಂದ ಮಿಸ್ಸಾಗಿ ಕೆಳಗೆ ಬೀಳುವಂತಹ ಅವಕಾಶಗಳು ಬಹಳ ಇರ್ತವೆ. ಆ ರೀತಿ ಮಾಡಬಾರ್ದು. 2ನೇ ಚಿತ್ರದಲ್ಲಿ ವಿದ್ಯಾರ್ಥಿಗಳು ಬೈಕ್ ಹೊಡೆಯುವಾಗ ಏನಾದರೂ ಒಂದು ಚೂರು ಮಿಸ್ಟೇಕ್ ಆಯಿತು ಅಂದರೆ ಅವ್ರು ಏನು ಮಾಡ್ತಾರೆ, ಸೀದಾ ಕೆಳಗಡೆ ಬೀಳ್ತಾರೆ. ಈಗೇನು ಮಾಡೋದ್ರಿಂದ ಅಪಾಯಗಳು ಏನಾಗ್ತವೆ ಅಂದರೆ ನೋಡ್ರಿ, ಇಲ್ಲಿ ಓವರ್ಲೋಡ್ ವಾಹನದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸಬಾರ್ದು, ಮದ್ಯ ಸೇವನೆ ಮಾಡಿ ವಾಹನ ಚಲಾವಣೆ ಮಾಡಬಾರ್ದು, ಟ್ರಾಫಿಕ್ ಸಿಗ್ನಲ್ಗಳನ್ನು ಉಲ್ಲಂಘನೆ ಮಾಡಬಾರ್ದು, ದ್ವಿಚಕ್ರ ವಾಹನದಲ್ಲಿ ಇಬ್ಬರಿಗಿಂತ ಹೆಚ್ಚು ಪ್ರಯಾಣಿಕವನ್ನು ಕರೆದೊಯ್ಯಬಾರ್ದು, ಕಾರ್ನಲ್ಲಿ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಹಾಕಬೇಕು, ದ್ವಿಚಕ್ರ ವಾಹನಗಳನ್ನು ಸರಿಯಾಗಿ ಹೆಲ್ಮೆಟನ್ನು ಹಾಕಬೇಕು, ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತಾಡಬಾರ್ದು, ವಾಹನವನ್ನು ನಿಗದಿತ ವೇಗದ ಮಿತಿಯಲ್ಲಿ ನಾವು ಬಳಸಬೇಕು, ಸಿಗ್ನಲ್ಗಳು ಬಂದಾಗ ನೀಟಾಗಿ ಸ್ಟಾಪ್ ಮಾಡಬೇಕು, ನೀಟಾಗಿ ಲೈನ್ನಲ್ಲಿ ನಿಲ್ಲಿಸಬೇಕು. ಇವೆಲ್ಲವೂ ಕೂಡ ನಾವು ಟ್ರಾಫಿಕ್ನಲ್ಲಿ ಮಾತಾಡಬೇಕು. ಸಂಕೇತ ಮತ್ತು ಸನ್ನಿವೇಶಗಳು. ಇಲ್ಲಿ ಇಬ್ಬರು ಚಿಂಟು ಮತ್ತು ಚಿಂಕಿ ಹೆಲ್ಮೆಟ್ ಧರಿಸಿ ಸೈಕಲ್ ಸವಾರಿ ಮಾಡಿಕೊಂಡು ಹೊರಟರು. ಈ ರೀತಿ ಚಿತ್ರ ಬಂದ ತಕ್ಷಣ ಅದು ಗುಂಡಿ ಹಗಿಯುತ್ತಿರುವಂಥದ್ದು, ಕಾಮಗಾರಿ ನಡೀತಿರುವಂಥದ್ದು. ಅದನ್ನು ದಾಟಿಕೊಂಡು ಈ ಸಂಕೇತದ ನೋಡಿದ ತಕ್ಷಣ ಇವ್ರು ಏನು ಮಾಡಿದರು, ಎಡಕ್ಕೆ, ಇದೇನಂತೆ ಎಡಕ್ಕೆ ತಿರುಗು ಅಂತ ಹೇಳುತ್ತೆ, ಎಡಕ್ಕೆ ತಿರುಗಿದರು. ಕೆಂಪು ದೀಪ ಕಂಡಾಗ ನಿಲ್ಲುವರು, ನಿಂತು ಬಿಡರು. ಹಳದಿ ದೀಪ ಕಂಡಾಗ ಸಿದ್ಧವಾಗಿ, ಹಸಿರು ದೀಪ ಕಂಡಾಗ ಚಲಿಸಿ, ಈ ರೀತಿ ನೋಡಿ, ಈ ರೀತಿ ಇರುವಂಥದ್ದು ಅಪಘಾತ ವಲಯದಿಂದ ಪಾರಾಗಿ. ನೆಕ್ಸ್ಟ್ ಇದು ಬಲಕ್ಕೆ ತಿರುಗಿ ಸೈಕಲ್ ಪಾರ್ಕ್ ಮಾಡಿ, ಇದು ಸೈಕಲನ್ನು ಪಾರ್ಕ್ ಮಾಡುವಂಥದ್ದು, ಸೈಕಲ್ ಪಾರ್ಕ್ ಮಾಡಿ ಈ ಸಿಗ್ನಲ್ ಶಾಲಾ ವಲಯ, ಇದು ಶಾಲೆಯನ್ನು ತಲುಪಿದರು. ಈ ರೀತಿ ನೀನೇನು ಮಾಡಬೇಕು, ಬರೀಬೇಕು. ಇನ್ನು ಹೆಚ್ಚಿಗೆ ಚಿಹ್ನೆಗಳು ನೋಡಿ, ಈ ತ್ರಿಭುಜದೊಳಗೆ ಇಂಟು ಮಾರ್ಕ್ ಹಾಕಿದರೆ ಅಡ್ಡ ರಸ್ತೆ, ತ್ರಿಭುಜದೊಳಗೆ ಪ್ಲಸ್ ಮಾರ್ಕ್ ಹಾಕಿದರೆ ಮುಖ್ಯ ರಸ್ತೆ. ಇದನ್ನು ಹಾಕಿರ್ತಾರೆ 30 ಅಂತೇಳಿ ಬರೆದು ಒಂದು ರೋಡ್ ಸೈಡ್ಗೆ ಹಾಕಿರ್ತಾರೆ. ಏನಿದು ವೇಗದ ಮಿತಿ ಅಂದರೆ 30 ಕಿಲೋಮೀಟ್ರ್ ಫಾಸ್ಟಲ್ಲೇ ಹೊಡಿಬೇಕು. ಒಂದು ಹತ್ರ 50 ಕಿಲೋಮೀಟ್ರ್ ಹಾಕಿ ಕಂಬವನ್ನು ಇಟ್ಟಿರ್ತಾರೆ. ಹೌದಾ, ಇವೆಲ್ಲ ಏನು ವೇಗದ ಮಿತಿ ಅಷ್ಟರೊಳಗೆ ಇರಬೇಕು ಅಂತ. ಅದಕ್ಕಿಂತ ಜಾಸ್ತಿ ಹೊಡೆದ್ರೆ ಅಪಾಯ ಆಗುತ್ತೆ. ಜಾಗ್ರತೆ, ಅಪಾಯ ಗ್ಯಾರಂಟಿ. ಎಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಕಂಬಿಯಿಂದ ನೆಗೆಯಬಾರ್ದು. ಇಲ್ಲಿ ನೆಗೀತಿರ್ಬೇಕಾದ್ರೆ ಕೈಜಾರಿ ಬಿದ್ದೆ ಅಂದರೆ ತಲೆಗೆ ಏಟಾಗಂಥ ಸಮಸ್ಯೆಗಳು ಇರ್ತವೆ. ನೋಡಿರಿ, ಹೆಲ್ಮೆಟ್ ತೆಗೆದುಕೊಂಡು ವಾಹನವನ್ನು ಹೆಲ್ಮೆಟ್ ಇಲ್ಲಿ ಅವನೇನು ಮಾಡಿದಾನೆ, ತೆಗೆದು ಗಾಡಿ ಸಿಕ್ಕಿದ್ದಾನೆ, ಇಲ್ಲೂ ಕೂಡ ಗಾಡಿ ಸಿಕ್ಕಿದ್ದಾನೆ. ಈ ರೀತಿ ಹೆಲ್ಮೆಟ್ ತೆಗೆದು ವಾಹನ ಚಲಾಯಿಸಬಾರ್ದು. ಹೆಲ್ಮೆಟ್ ಹಾಕಿಕೊಂಡು ವಾಹನವನ್ನು ಚಲಾಯಿಸಬೇಕು. ನೆಕ್ಸ್ಟ್ ನೋಡಿರಿ, ಈ ಅಪಾಯಕಾರಿ ಸ್ಥಳದಲ್ಲಿ ಫೋಟೋಗಳನ್ನು ತೆಗಿಬಾರ್ದು. ನೋಡಿರಿ, ಇಲ್ಲಿ ಇವನು ಸೈಕಲನ್ನು 2 ಕೈ ಬಿಟ್ಟು ಸೈಕಲ್ ಹೊಡಿತಿದ್ದಾನೆ. ಈ ರೀತಿ ಕೈಯನ್ನು ಬಿಟ್ಟು ಸೈಕಲನ್ನು ಹೊಡಿಬಾರ್ದು, ಸೈಕಲ್ ಸವಾರಿ ಮಾಡಬಾರ್ದು. ಹೌದಾ, ಇಂತಹ ಅಪಾಯಕಾರಿ ಅಭ್ಯಾಸಗಳು ಸಮುದ್ರ ತಡದಲ್ಲಿ ಆಗ್ತವೆ. ಫಾಲ್ಸ್ ಹತ್ತಿರ ಅಂದರೆ ಜೋಗ್ ಫಾಲ್ಸು, ಗಗನಚುಕ್ಕಿ ಭರಚುಕ್ಕಿ ಅಥವಾ KRS ಡ್ಯಾಮ್ ಹತ್ರ ಹೋದಾಗ ನಾವು ಭಾಳ ಹುಷಾರಾಗಿರಬೇಕು. ಅಪಾಯ ಸ್ಥಳದಲ್ಲಿ ನಿಂತು ಫೋಟೋವನ್ನು ತೆಗಿಯೋಕ್ಕೆ ಹೋಗಬಾರ್ದು. ಮತ್ತು ರಸ್ತೆಯಲ್ಲಿ ಕೈ ಬಿಟ್ಟು ಬೈಕನ್ನು ಓಡಿಸೋದು, ಸೈಕಲನ್ನು ಓಡಿಸೋದು, ಈ ರೀತಿ ಸನ್ನಿವೇಶವನ್ನು ಮಾಡಬಾರ್ದು. ಹೌದಾ, ಅಪಾಯ ಗ್ಯಾರಂಟಿ. ಯಾವುದಕ್ಕೆ ಯಾವುದು ಅಂಥೇಳಿ ನಾವು ಹಾಕಬೇಕು. ಇಲ್ಲಿ ಸಿಗ್ನಲನ್ನು ಕೊಟ್ಟಿದ್ದಾರೆ. ಈ ಸಿಗ್ನಲ್ಗಳನ್ನು ಬಳಸ್ಕೊಂಡು ನಾವೇನು ಮಾಡಬೇಕು, ಉತ್ತರವನ್ನು ಬರೀಬೇಕು. ಯಾವ್ಯಾವುದಕ್ಕೆ ಯಾವುದು ಬರ್ತಿದೆ ಅನ್ನೋದನ್ನು ನಾವೇನು ಮಾಡಬೇಕು, ಬರೀಬೇಕು. ಇದನ್ನು ನಾನು ಅರಿತಿರುವೆ ಅಂದರೆ ಇದನ್ನು ನಾನು ಕಲ್ತಿದ್ದೀನಿ ಅಂತ. ನೋಡಿ, ಇಲ್ಲಿ ವಾರಕ್ಕೊಮ್ಮೆ ಉಗುರುಗಳನ್ನು ಕತ್ತರಿಸ್ತೀಯಾ, ಈ ಚಿಹ್ನೆಯನ್ನು ಬರೀಬೇಕು, ಈ ಚಿಹ್ನೆ ಬರೀಬೇಕು. ಚೂಪಾದ ವಸ್ತುಗಳನ್ನು ಜಾಗರೂಕತೆಯಿಂದ ಬಳಸುವೆ, ಈ ಚಿಹ್ನೆ ಹಾಕಬೇಕು.
ಚಾಕುವಿನಿಂದ ಆಟ ಆಡುವೆ, ತಪ್ಪು, ಈ ಚಿಹ್ನೆ ಹಾಕಬೇಕು. ರಸ್ತೆ ಮಧ್ಯೆ ಸೈಕಲ್ ಸವಾರಿ ಮಾಡುವೆ, ತಪ್ಪು. ತೆರೆದ ಕೊಳವೆ ಬಾವಿ ಬಳಿಗೆ ಹೋಗಬಾರ್ದು, ಏಕೆಂದರೆ ಜಾರಿ ಬಿದ್ದುಬಿಡ್ತೀವಿ. ವಾಹನದಲ್ಲಿ ಹೋಗುವಾಗ ಕೈ ತಲೆಯನ್ನು ಹೊರಗೆ ಹಾಕುವೆ, ಕೈ ಅಥವಾ ತಲೆಯನ್ನು ವಾಹನದಲ್ಲಿ ಹೋಗ್ಬೇಕಾದ್ರೆ ಕಿಟಕಿಯ ಅರಿಗ್ಲಿ ಹೊರಗೆ ಹಾಕ್ತೀಯಾ, ಹಾಕಬಾರ್ದು, ತಪ್ಪು. ಸಂಚಾರಿ ನಿಯಮಗಳನ್ನು ಪಾಲಿಸುವೆ, ವೆರಿ ಗುಡ್, ಜಾಣ. ಕರೆಂಟ್ ವೈರ್ ಸ್ವಿಚ್ ಬೋರ್ಡ್ನಿಂದ ದೂರ ಸರಿಯುವೆ, ಎಸ್, ವೆರಿ ಗುಡ್, ಜಾಣ. ಗೆಳೆಯರೊಂದಿಗೆ ಈಜಲು ಹೋಗುವೆ, ತಪ್ಪು, ಗೆಳೆಯರೊಂದಿಗೆ ಈಜಕ್ಕೆ ಹೋಗಬಾರ್ದು. ಪಠ್ಯಪುಸ್ತಕ ನೋಟ್ ಪುಸ್ತಕಗಳ ಹಾಳೆಯನ್ನು ಹರಿಯದಂತೆ ಜೋಪಾನ ಮಾಡುವೆ, ವೆರಿ ಗುಡ್, ಜಾಣ, ಬುದ್ಧಿವಂತ ಅಂತ. ನೆಕ್ಸ್ಟು ನಾವು ಇವರನ್ನು ಗೌರವಿಸಬೇಕು. ಯಾರನ್ನು? ಅಮ್ಮನ್ನು, ಅಪ್ಪಜ್ಜಿನ, ಮತ್ತು ಶಿಕ್ಷಕರನ್ನು, ಮತ್ತು ಡಾಕ್ಟ್ರನ್ನು, ಮತ್ತು ರೈತರನ್ನು, ಮತ್ತು ಸೈನಿಕರನ್ನು ನಾವೇನು ಮಾಡಬೇಕು? ಗೌರವಿಸ್ಬೇಕು. ಇನ್ನು ಯಾರನ್ನು ಗೌರವಿಸ್ಬೇಕು? ಶಿಕ್ಷಕರು ಇರ್ಬೋದು, ಹಿರಿಯರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಅವ್ರನ್ನೆಲ್ಲ ನಾವೇನು ಮಾಡಬೇಕು? ಗೌರವಿಸ್ಬೇಕು. ನೆಕ್ಸ್ಟ್ ನೋಡ್ರಿ, ಇದು ಎಲ್ಲಿ ಬರ್ತೈತೆ? ಇದನ್ನು ನಮ್ಮ ಶುಶ್ರೂಷೆ ಮಾಡೋರು ಯಾರು? ವೈದ್ಯರು. ಇಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗೋರು ಯಾರು? ಡ್ರೈವರು. ಇಲ್ಲಿ ಇದನ್ನು ಹಸನು ಮಾಡಿಕೊಡೋರು ಅಂತಾರೆ ಯಾರು? ರೈತರು ಮತ್ತು ಆಳುಗಳು. ಇಲ್ಲಿ ಯಾರಿರ್ತಾರೆ ಶಾಲೆಯಲ್ಲಿ? ಶಿಕ್ಷಕರು ಇರ್ತಾರೆ. ನೆಕ್ಸ್ಟ್ ಬಂದರೆ, ಒಂದು ಲೋಟ ನೀರು ನಮ್ಮ ಕೈ ಸೇರಲು ಯಾರ್ಯಾರ ನೆರವು ಬೇಕು? ಮನೆಯಲ್ಲಿದ್ದರೆ ನಮ್ಮ ತಂದೆಯಿಂದ, ಫಿಲ್ಟ್ರ್ನಿಂದ, ಆಮೇಲೆ ವಿದ್ಯುತ್ನಿಂದ ಅಮ್ಮ ಕೈ ನನಗೆ ಬಂದು ಸೇರುತ್ತದೆ. ಅಂದರೆ ಫಸ್ಟು ನಾವು ಫಿಲ್ಟ್ರ್ ನೀರು ಇರ್ತೈತೆ, ಫಿಲ್ಟ್ರ್ ಸರ್ವಿಸ್ ಹತ್ರ ಹೋಗ್ಬಿಟ್ಟು ಫಿಲ್ಟ್ರ್ ನೀರನ್ನು ತರ್ತೈತೆ. ಯಾರು? ತಂದೆ ತರ್ತೈತೆ. ತಂದೆ ತಂದು ಮನೇಲಿ ಇಡ್ತೈತೆ. ಮನೇಲಿಟ್ಟಾಗ ಅಮ್ಮ ಏನು ಮಾಡ್ತೈತೆ? ಅದನ್ನು ತಂದು ನಿನ್ನ ಕೈಗೆ ಬರ್ತತೆ. ಹೌದಾ? ಎಷ್ಟು ಜನ ಬೇಕು ಒಂದು ಲೋಟ ನೀರು ತರೋಕ್ಕೆ? ಹೌದಾ? ಇವರಂತೆ ನಾನಾಗುತ್ತೇನೆ, ಇವರಂತೆ ನೀನು ಆಗಬೇಕು. ನೋಡ್ರಿ, ಇಲ್ಲಿ ವಿಜ್ಞಾನಿಗಳು ಇರ್ತಾರೆ, ವೃತ್ತಿ ಇಲ್ಲಿ ಪೈಲಟ್ ಇರ್ತಾರೆ, ಮೆಕ್ಯಾನಿಕ್ಸ್ಗಳಿರ್ತಾರೆ, ಟೆಕ್ನಿಲಿಜಿಯನ್ಸ್ಗಳಿರ್ತಾರೆ, ಇಲ್ಲಿ ಮನೆ ಕಟ್ಟೋಕ್ಕೆ ಇಂಜಿನಿಯರ್ ಇರ್ತಾರೆ, ಇಲ್ಲಿ ಕಾರ್ ಸೇವಕರು ನೋಡ್ರಿ, IAS ಅಧಿಕಾರಿಗಳು ಇರ್ತಾರೆ, ಆಡಳಿತ ಅಧಿಕಾರಿಗಳು ಇರ್ತಾರೆ. ನೆಕ್ಸ್ಟ್ ಬಂದರೆ ಅಡಿಗೆ ಭಟ್ರು ಇರ್ತಾರೆ. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ರಿ, ಡಾಕ್ಟ್ರು, ವೈದ್ಯರು ಇರ್ತಾರೆ, ಅಥವಾ ವಿಜ್ಞಾನಿಗಳು ಇರ್ತಾರೆ. ಥಟ್ ಅಂತ ಉಪಾಯ ಹೇಳು. ಸುಟ್ಟ ಗಾಯವಾದ ತಕ್ಷಣ ಏನು ಮಾಡಬೇಕು? ನೀನು ಟೂತ್ ಪೇಸ್ಟನ್ನು ಹಚ್ಚಬೇಕು. ಬೆರಳಿಗೆ ಚಾಕು ತಗುಲಿ ರಕ್ತ ಸೋರಿದಾಗ ಅರಿಶಿಣ ಹಚ್ಚುವೆ. ಕಾಲಿಗೆ ಮುಳ್ಳು ಚುಚ್ಚಿದಾಗ ಚಿಮುಟದಿಂದ ನಾನು ಕೀಳುವೆ. ನೀರಿನ ಸಂಪು ಬಳಿಗೆ ಮಗುವೊಂದು ಆಡಲು ಹೋಗ್ತಿರುವಾಗ ತಕ್ಷಣ ಮಗುವನ್ನು ಎತ್ಕೊಂಡು ತಂದೆ ತಾಯಿಗೆ ತಿಳಿಸ್ಬೇಕು. ಕಣ್ಣಿಗೆ ಧೂಳು ಅಥವಾ ಕಸಕಡ್ಡಿ ಬಿದ್ದಾಗ ಏನು ಮಾಡಬೇಕು? ತಟ್ಟೆಗೆ ನೀರನ್ನು ಹಾಕ್ಕೊಂಡು ಕಣ್ಣುಗಳನ್ನು, ರೆಪ್ಪೆಗಳನ್ನು ಅದರಲ್ಲಿ ಮುಳುಗಿಸಿ ಪಿಳಿ ಬಿಡಬೇಕು. ಆಗ ಕಣ್ಣಿನ ಕಸ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಉಜ್ಜಬಾರದು. ನಿನ್ನ ಸ್ನೇಹಿತ ಬಿದ್ದಾಗ ಕೈ ಹಿಡಿದು ಎತ್ತುವೆ. ಅಪರಿಚಿತ ವ್ಯಕ್ತಿ ಏನಾದ್ರು ತಿನ್ನೋಕ್ಕೆ ಚಾಕ್ಲೇಟು ಕೊಟ್ಟಾಗ ನೀನೇನು ಮಾಡಬೇಕು? ಬೇಡ ಎಂದು ಹೇಳಬೇಕು. ವಿದ್ಯುತ್ ಶಕ್ತಿ ವೈರ್ ನೆಲದ ಮೇಲೆ ಬಿದ್ದಾಗ ಏನು ಮಾಡಬೇಕು? ಅದನ್ನು ಮುಟ್ಟದೆ ದೂರ ಸರಿದು ಹಿರಿಯರಿಗೆ ತಿಳಿಸಬೇಕು. ಜೇನುಗಳು ಇರುವುದನ್ನು ಕಂಡಾಗ ದೂರ ಹೋಗುವೆ, ಹಿರಿಯರ ಸಹಾಯವನ್ನು ಬೇಡಬೇಕು. ಈಗೂ ಮಾಡೋಣ, ಇದು ಅಪಾಯಕಾರಿ. ನೋಡ್ರಿ, ಇಲ್ಲಿ ಸ್ವಿಚ್ಗೆ ಹೋಗಿ ನಾನು ಬೆರಳು ಅಥವಾ ಏನಾದ್ರೂ ತಿವುವುದರಿಂದ ಕರೆಂಟ್ ಶಾಕ್ ಹೊಡಿತೈತೆ. ನೋಡಿರಿ, ಮಾಡಿ ಮೇಲೆ ಹೋಗಿ ಮಿಸ್ಸಾಗಿ ನಾನು ಕೈ ಜಾರಿ ಬಿದ್ದೆ ಅಂದರೆ ಕೆಳಗೆ ಬೀಳ್ತಿರುವಂಥದ್ದು. ಇಲ್ಲಿ ನೋಡಿ, ನೆಲವನ್ನು ಒರೆಸ್ತಿರುವಂಥದ್ದು. ಇದು ಸುತ್ತಿಗೆಯಿಂದ ಮಳೆಯನ್ನು ಬಡಿತಿರುವಂಥದ್ದು. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಬೇಕು. ನಿಂತಿರುವ ವಾಹನದ ಹಿಂದೆ ಆಟ ಆಡಬಾರ್ದು, ಆಡುವುದಿಲ್ಲ, ಕರೆಕ್ಟ್, ಜಾಣ. ಬ್ಲೇಡ್ನಿಂದ ಪೆನ್ಸಿಲನ್ನು ಚೂಪು ಮಾಡುವೆ, ತಪ್ಪು. ನಾವು ಕೊರಿಯ ಮೆಂಡರ್ನಿಂದ ನಾವು ಚೂಪು ಮಾಡಬೇಕು. ಹರಿತವಾದ ಚಾಕು ಜಾಗೃತಿಯಿಂದ ಬಳಸುತ್ತೇನೆ, ಗುಡ್, ಜಾಗೃತಿಯಿಂದ ಬಳಸಬೇಕು. ಬಿಸಿಯಾದ ಪಾತ್ರೆಯನ್ನು ಬರಿಗೈಯಿಂದ ಮುಟ್ಟುವುದಿಲ್ಲ, ವೆರಿ ಗುಡ್, ಜಾಣ. ವಿದ್ಯುತ್ ಅಥವಾ ಸ್ವಿಚ್ ಬೋರ್ಡ್ಗೆ ಬೆರಳನ್ನು ಹಾಕಬಾರ್ದು, ಹಾಕ್ತೀಯಾ? ಹಾಕಿರೋ ದಡ್ಡ ನೀನು ಅಂಥೇಳಿ ಹೇಳಿರುವಂಥದ್ದು. ನನ್ನವರ ವೃತ್ತಿಗಳು, ಇಲ್ಲಿ ಕುಟುಂಬದ ಸದಸ್ಯರ ಹೆಸರನ್ನು ಬರೀಬೇಕು. ಅಂದರೆ ನಿಮ್ಮ ತಂದೆ ಹೆಸರನ್ನು ಬರೀಬೇಕು. ನಿಮ್ಮ ತಂದೆ ಏನು ಮಾಡ್ತಾರೆ ಅದನ್ನು ಬರೀಬೇಕು. ನಿಮ್ಮ ತಾಯಿ ಹೆಸರನ್ನು ಬರೀಬೇಕು. ನಿಮ್ಮ ತಾಯಿ ಏನು ಮಾಡ್ತಾರೆ ಅದನ್ನು ಬರೀಬೇಕು. ಇದು ನಾನು ನನ್ನ
ತಂದೆ ತಾಯಿ ಏನು ಮಾಡ್ತಾರೆ ಅಂತ ಬರ್ತೀನಿ. ನೀನು ಇಲ್ಲಿ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ, ನಿಮ್ಮ ಚಿಕ್ಕಪ್ಪನ ಹೆಸರು ಬರೀಬೇಕು, ನಿಮ್ಮ ಚಿಕ್ಕಪ್ಪನ ಹೆಸರನ್ನು ಬರೀಬೇಕು, ನಿಮ್ಮ ತಾತನ ಹೆಸರು ಬರೀಬೇಕು. ಅವ್ರು ಏನು ವೃತ್ತಿಯನ್ನು ಮಾಡ್ತಾರೆ ಆ ವೃತ್ತಿಯನ್ನು ಇಲ್ಲಿ ಬರಿಬೇಕು. ನೀನು ಯಾವ್ಯಾವ ವೃತ್ತಿಯನ್ನು ಇಷ್ಟಪಡ್ತೀಯಾ, ಏನಾಗಕ್ಕೆ ಇಷ್ಟಪಡ್ತೀನಿ, ನೀನು ಮುಂದೆ ದೊಡ್ಡನಾದ್ಮೇಲೆ ಏನಾಗ್ತೀಯಾ, ವೈದ್ಯ ಆಗ್ತೀಯಾ, ಪೊಲೀಸ್ ಆಗ್ತೀನಿ, ಇಲ್ಲಾಂದ್ರೆ ಸೈನಿಕ ಆಗ್ತೀನಿ, ಇಲ್ಲಾಂದರೆ ಜಿಲ್ಲಾಡಳಿತ ಅಧಿಕಾರಿ ಆಗ್ತೀನಿ, ಇಲ್ಲಾಂದರೆ ಶಿಕ್ಷಕರು ಆಗ್ತೀನಿ. ಈ ರೀತಿ ನಿನ್ನ ಆಸೆ ಆಕಾಂಕ್ಷೆಗಳು ಏನಿದ್ದಾವೆ, ಏನಾಗಬೇಕು ಅಂತ ಬಯಸ್ತೀಯಾ ಅದನ್ನಲ್ಲಿ ಬರೆಯುವಂಥದ್ದು. ನನ್ನ ಕೆಲಸ ನನ್ನ ಹೆಮ್ಮೆ. ನೋಡಿರಲಿ, ನೀನು ಮನೆಯಲ್ಲಿ ಮಾಡುವ ಕೆಲಸಗಳು ಯಾವ್ಯಾವು? ಅಜ್ಜಿಗೆ ನೀರನ್ನು ತಂದು ಕೊಡುವೆ. ನಿನ್ನ ಕುಟುಂಬದಲ್ಲಿ ಇತರ ಸದಸ್ಯರ ಕೆಲಸಗಳು ಯಾವ್ಯಾವು, ಏನೇನು ಮಾಡ್ತಾರೆ? ಅಮ್ಮ ಅಡುಗೆ ಮಾಡುತ್ತೆ, ಅಪ್ಪ ಹಸುಕರುಗಳನ್ನು ನೋಡ್ಕೊಳ್ಳುತ್ತೆ. ಮನೆ ಕೆಲಸ ಯಾವ್ಯಾವು? ಮನೆ ಒಳಗೆ ಮಾಡುವಂಥ ಕೆಲಸಗಳು ಯಾವ್ಯಾವು ಅಂದರೆ ನೆಲ ತೊಳೆಯುವುದು, ಕೋಣೆ ಅಚ್ಚುಕಟ್ಟು ಮಾಡುವಂಥದ್ದು, ಪಾತ್ರೆ ತೊಳೆಯುವುದು, ಇವೆಲ್ಲ ಮನೆ ಒಳಗೆ ಮಾಡುವಂಥದ್ದು. ಇದು ಬಟ್ಟೆ ತೊಳೆಯುವುದು ತಪ್ಪು, ಇದನ್ನು ಬರೀಬಾರ್ದು. ಮನೆ ಹೊರಗೆ ಏನು ಮಾಡ್ತೀಯಾ? ಬಟ್ಟೆ ತೊಳಿತೀಯ, ಅಂಗಳದ ಸ್ವಚ್ಛತೆಯನ್ನು ಮಾಡ್ತೀಯ, ಹಸುಕರುಗಳನ್ನು ತೊಳಿತೀಯ. ಇವೆಲ್ಲ ಮನೆ ಹೊರಗೆ ಮಾಡುವಂಥ ಕೆಲಸಗಳು. ಅಥವಾ ಚೆಲಿಕೆಯಿಂದ ಗಿಡಗಳನ್ನು ನೆಡುವಂಥದ್ದು, ಸಸಿಗಳನ್ನು ನೆಡುವಂಥದ್ದು, ಹೂವಿನ ಗಿಡಗಳನ್ನು ನೆಡುವುದು, ಇವೆಲ್ಲ ಮನೆ ಹೊರಗಿನ ಕೆಲಸಗಳು. ನೆಕ್ಸ್ಟ್ ಬಂದರೆ ನಾವೆಲ್ಲರೂ ಒಂದೇ ಅಂದರೆ ನಮ್ಮದು ಸಮನ್ವಯ ಶಿಕ್ಷಣ. ಇಲ್ಲಿ ಯಾರೂ ಅಸಮರ್ಥರು ಅಲ್ಲ, ನಾವೆಲ್ಲರೂ ಒಂದೇ ಆಗಿ ಬದುಕುವಂಥದ್ದು. ಇಲ್ಲಿ ಲಗೋರಿಯನ್ನು ಆಟ ಆಡ್ತಿರ್ಬೇಕಾದ್ರೆ ಇವನು ಗಾಲಿ ಕುರ್ಚಿಯಲ್ಲಿ ನಿನ್ನ ಗೆಳೆಯ ಕೂತಾನೆ, ಇವನ್ನೂ ಕೂಡ ನಾವು ಕರ್ಕೊಂಡು ಆಟ ಆಡಬೇಕು, ಭಾಗವಹಿಸುವಂತೆ ಅವನನ್ನು ಹೇಳಬೇಕು. ನೋಡ್ರಿ, ಇಲ್ಲಿ ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಇದೆ. ಅದು 2016ರಲ್ಲಿ ಸಮ್ಮಿಳಿತ ಶಿಕ್ಷಣ ಅಂದರೆ ಸಮನ್ವಯಿತ ಶಿಕ್ಷಣವನ್ನು ಒತ್ತಿ ಹೇಳುತ್ತೆ. ನಾವೆಲ್ಲರೂ ಕೂಡ ಒಂದಾಗಿ ಶಿಕ್ಷಣವನ್ನು ಪಡಿಬೇಕು, ಯಾವುದೇ ಅಸಮರ್ಥತೆಯನ್ನು ನಾವಿಲ್ಲಿ ಪರಿಗಣಿಸಬಾರ್ದು, ನಾವೆಲ್ಲರೂ ಒಂದೇ ಅನ್ನೋದನ್ನು ಕಲಿಬೇಕು. ಅದೇ ರೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕೂಡ ಈ ಕಾಯ್ದೆಯನ್ನು ಮತ್ತೆ ಪುನಃ ಅದನ್ನು ಒತ್ತಿ ಹೇಳುತ್ತೆ. ವಿಶೇಷ ಅಗತ್ಯಯುತ ಮಕ್ಕಳು ಕೂಡ ಮಾಮೂಲಿ ಶಾಲೆಯಲ್ಲಿ ಅಂದರೆ ಸಾಮಾನ್ಯ ಶಾಲೆಯಲ್ಲಿ ಕಲಿಯುವಂತೆ ನಾವು ಅವರನ್ನು ಪ್ರೀತಿ ವಿಶ್ವಾಸದಿಂದ ಮತ್ತು ಅತಿ ಹೆಚ್ಚು ಕಾಳಜಿಯಿಂದ ನಾವು ನೋಡ್ಕೋಬೇಕು. ಅವರು ಕೂಡ ನಮ್ಮಲ್ಲಿ ಒಬ್ಬರು ಅನ್ನೋದನ್ನು ನೋಡ್ಕೋಬೇಕು. ನಾವೆಲ್ಲ ಗೆಳೆಯರು ಒಟ್ಟಿಗೆ ಆಟ ಆಡುವೆವು ಅಂತಕ್ಕಂಥದ್ದು. ನೆಕ್ಸ್ಟ್ ಆಟ ಆಡೋಣ. ಇದು ಕುಂಟೆಬಿಲ್ಲೆ, ಇದು ಹಗ್ಗ ನೆಗೆದಾಟ, ಇದು ಹಗ್ಗ ಎಳೆದಾಟ, ಇದು ಗೋಲಿ ಆಟ, ಇದು ನಿಂಬೆ ಹಣ್ಣಿನ ಆಟ. ಯಾರು ಮೊದಲು ಹೋಗ್ತಾರೆ ನಿಂಬೆಹಣ್ಣನ್ನು ಬಾಯಲ್ಲಿ ಕಚ್ಚಿಕೊಂಡು ಈ ಉದುರಿಸ್ದಂಗೆ ನಿಂಬೆಹಣ್ಣನ್ನು ಕೆಳಗೆ ಬೀಳಿಸ್ತೆ ಯಾರು ಮುಂಚೆ ಹೋಗಿ ಗೆರೆಯನ್ನು ತಲುಪ್ತಾರೆ ಅವ್ರಿಗೆ ಗೆದ್ದಂಗೆ. ಈ ಆಟದ ಬಗ್ಗೆ ನಿನಗೆ ಗೊತ್ತಿದೆ. ಬುಗುರಿ ಆಟ. ಇಲ್ಲಿ ಯಾವ್ಯಾವ ಆಟಕ್ಕೆ ಯಾವ್ಯಾವ ಅಂಗಗಳನ್ನು ಬಳಸ್ಕೊಳ್ತೀಯಾ? ಕುಂಟೆಬಿಲ್ಲೆ ಆಡೋಕ್ಕೆ ಏನು ಬೇಕು ನಿನಗೆ? ಕಾಲು ಬೇಕು. ಹಗ್ಗ ನೆಗೆದಾಡೋಕ್ಕೆ ಕಾಲು ಬೇಕು. ಹಗ್ಗ ಎಳೆದಾಡೋಕ್ಕೆ ಕೈ ಬೇಕು. ಗೋಲಿ ಆಡೋದು ಯಾವುದರಿಂದ? ಬೆರಳಿನಿಂದ ಆಡ್ತೀಯ. ನಿಂಬೆಹಣ್ಣನ್ನು ಎಲ್ಲಿಂದ ಕಚ್ಕೊಂತೀಯ? ಬಾಯಿಯಿಂದ ಕಚ್ಕೊಂತೀಯ. ಹೌದಾ? ಬುಗುರಿ ಆಟ ಆಡೋಕ್ಕೆ ಕೈ ಮತ್ತು ದೇಹದ ಸಮತೋಲನ, ಕೈಯನ್ನು ನೀಟಾಗಿ ಎಳೆದು ಬಿಡ್ತೀಯ. ಹೌದಾ? ಇವು ಯಾವ್ಯಾವ ಅಂಗಗಳು ನಿನ್ನ ಆಟಕ್ಕೆ ಬಳಸ್ಕೊಳ್ತೀಯ ಅನ್ನೋದನ್ನು ಬರೆಯುವಂಥದ್ದು. ಆಟದ ನೋಟ ಅಂದರೆ ಇಲ್ಲಿ ನೋಡಿ ಜೋಕಾಲೆ ಆಡ್ತಿದ್ದಾರೆ, ಇಲ್ಲಿ ತಿರುಗ್ತಾ ಇದ್ದಾರೆ, ತಿರುಗುವ ಚಕ್ರದ ಮೇಲೆ ಕೂತಿದ್ದಾರೆ. ಇದು ಜಾರ ಬಂಡಿ, ಇದು ಮೇಲೆ ಕೆಳಗೆ ಆಟವನ್ನು ಆಡ್ತಿರುವಂಥದ್ದು. ಇಲ್ಲಿ ನೀನು ಏನೇನು ತಪ್ಪು ಮಾಡ್ತೀಯಾ? ತಿರುಗಿಣಿಯನ್ನು ಜೋರಾಗಿ ತಿರುಗಿಸ್ತೇನೆ, ತಿರುಗಿಸ್ಬಾರ್ದು, ತಪ್ಪು. ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಸಹಾಯ ಮಾಡ್ತೇನೆ, ಹೌದು, ಗುಡ್, ಜಾಣ. ಎಲ್ಲರೂ ಆಟಕ್ಕೆ ಬರುವವರೆಗೆ ಕಾಯುವುದಿಲ್ಲ, ಕಾಯಬೇಕು. ಬೇರೆಯವರು ತಿರುಗಿಣಿಯನ್ನು ಹತ್ತಿದಾಗ ತಿರುಗಿಸುವುದಿಲ್ಲ, ತಿರುಗಿಸ್ಬೇಕು, ಸ್ವಲ್ಪ ನಿಧಾನವಾಗಿ ತಿರುಗಿಸ್ಬೇಕು. ವಿಶೇಷ ಚೇತನರು ಆಟವಾಡಲು ಬಂದಾಗ ಸಂತೋಷದಿಂದ ಆಡುತ್ತೇನೆ, ಹೌದು, ವೆರಿ ಗುಡ್, ಬುದ್ಧಿವಂತ ಅಂತ. ಜಾರುಬಂಡಿಯಲ್ಲಿ ಕುಳಿತವರನ್ನು ನೂಕುತ್ತೇನೆ, ನೂಕಬಾರ್ದು. ಜೋಕಾಲೆಯಲ್ಲಿ ಒಂದೇ ಬಾರಿಗೆ 4-5 ಜನ ಆಡ್ತೇವೆ, ಆಡಬಾರ್ದು, ಒಬ್ಬೊಬ್ಬರು ಆಡಬೇಕು. ಜಂಗಲ್ ಜಿಮ್ ಅಂತ ಅಂದರೆ ಇಲ್ಲಿ ನೋಡ್ಬೋದು ನೀವು, ಈ ನಿಮ್ಮ ಪಾರ್ಕ್ಗಳಲ್ಲಿ ಇರ್ತವೆ. ಇವು ದೈಹಿಕ ಸಾಮರ್ಥ್ಯ ಮತ್ತು ಕೈಕಾಲುಗಳನ್ನು ಬಲಿಷ್ಠಗೊಳಿಸ್ತವೆ. ಇದು ಕೈಕಾಲುಗಳು ಮತ್ತು ದೇಹದ ಸಮತೋಲನದಿಂದ ಆಟವಾಡಲು ಹೇಳ್ಕೊಡ್ತವೆ. ನೋಡಿರಿ, ಇಲ್ಲೆಲ್ಲ ಜಮ್ ಅಂತೇಳಿ ಜಂಗಲ್ ಜಿಮ್. ಇವು ಸಾಹಸ ಮತ್ತು ಬುದ್ಧಿವಂತಿಕೆಯಿಂದ ಆಡಬೇಕು. ಇವುಗಳು ಕೈಗಳು, ಬೆರಳುಗಳು, ಕಾಲುಗಳು ಹಾಗೂ ಸೊಂಟದ ಭಾಗಗಳು ಈ ಆಟದಲ್ಲಿ ಸಮತೋಲಿತವಾಗಿ ನಾವು ಬಳಸಬೇಕು. ಇದು ಜಂಗಲ್ ಜಿಮ್ ಅನ್ನೋದು 1920ರಲ್ಲಿ ಚಿಕಾಗೋದಲ್ಲಿ ವಕೀಲನಾಗಿರುವಂತಹ ಒಬ್ಬ ಇಂಟರ್ನನ್ನು
ಪೆಂಟೆಂಟನ್ನು ಪಡಿತಾನೆ. ಅಂದರೆ ಅದನ್ನು ಆಡಿಸ್ಬೇಕು ಅಂತೇಳಿ ಅವನು ಅನುಮತಿಯನ್ನು ಪಡಿತಾನೆ. ಇದರ ಅರ್ಥ ಏನಪ್ಪ ಅಂತಂದರೆ ವ್ಯಾಯಾಮ ಮತ್ತು ಆಟವನ್ನು ಆಡುವಂತಹ ಪ್ರಾಜೆಗಳನ್ನು ಪಡೆಯುವಂಥದ್ದು, ಸಂತೋಷಕ್ಕಾಗಿ ಬಳಸ್ತಿರುವಂಥದ್ದು. ಇದು ನನ್ನ ಆರೋಗ್ಯ ನನ್ನ ಯೋಗ. ಅಂದರೆ ಇದು ಯಾವ ಯೋಗ? ಇದ್ರ ಹೆಸರು ಸೂರ್ಯ ನಮಸ್ಕಾರ. ಪ್ರತಿದಿನ ಮಾಡ್ತಿದ್ದಾನೆ ಸೂರ್ಯ ನಮಸ್ಕಾರ. ಫಸ್ಟ್ ಯಾವ್ದು ಮಾಡಬೇಕು? ಫಸ್ಟ್ ಇದನ್ನು ಮಾಡಬೇಕು, ಆಮೇಲೆ ಈ ರೀತಿ ಆಸನವನ್ನು ಮಾಡಬೇಕು, ಆಮೇಲೆ ಈ ರೀತಿ ಆಸನವನ್ನು ಮಾಡಬೇಕು, ಕೊನೆಯದಾಗಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು. ನೆಕ್ಸ್ಟ್ ಆಸನಗಳ ಅಭ್ಯಾಸ. ಇವುಗಳನ್ನು ನೀನು ಪ್ರತಿದಿನ ಅಭ್ಯಾಸವನ್ನು ಮಾಡಿ ಕಲಿಯುವಂಥದ್ದು. ಇದರಿಂದ ಏನು ಉಪಯೋಗ? ದಿನಕ್ಕೊಂದು ಯೋಗಾಸನವನ್ನು ಮಾಡಬೇಕು. ಯೋಗಾಸನ ಕ್ರಮವನ್ನು ಅನುಸರಿಸಿ ಮಾಡಬೇಕು. ಇದರಿಂದ ಆಗುವಂಥ ಪ್ರಯೋಜನಗಳು ಏನಪ್ಪ ಅಂತಂದರೆ, ನಮ್ಮ ಬೆವರು ಸುರಿಸಿದಷ್ಟು ನಮ್ಮ ದೇಹ ಮತ್ತು ಮನಸ್ಸು ಎರಡಕ್ಕೂ ಪ್ರಯೋಜನಗಳ ಶಕ್ತಿ ಕೇಂದ್ರವನ್ನಾಗಿ ನಮ್ಮನ್ನು ಸ್ನಾಯುಗಳನ್ನು ಬಲಗೊಳಿಸುತ್ತೆ, ನಮ್ಮ ನಮ್ಯತೆಯನ್ನು ಹೆಚ್ಚಿಸುತ್ತೆ, ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಮನಸ್ಥಿತಿಯನ್ನು ಸುಧಾರಿಸ್ತದೆ ಮತ್ತು ನಾವು ಆರೋಗ್ಯದಿಂದ ಲವಲವಿಕೆಯಿಂದ ಚೈತನ್ಯಶೀಲರಾಗಿರಲಿಕ್ಕೆ ಬಹಳಷ್ಟು ಅವಕಾಶವನ್ನು ಯೋಗಾಸನ ಮಾಡಿಕೊಡ್ತೈತೆ. ಇವುಗಳಿಗೆ ಉತ್ತರವನ್ನು ನೀನು ನೋಡ್ಬೋದು. ಇಲ್ಲಿ ಶಾಲೆಗೆ ನಡೆದುಕೊಂಡು ಹೋಗ್ತಾನೆ. ಇಲ್ಲಿ ಶಾಲೆಗೆ ನಡೆದುಕೊಂಡು ಹೋಗ್ತಿರುವಂಥದ್ದು, ಹೌದಾ? ನೆಕ್ಸ್ಟ್ ಗೆಳೆಯರ ಜೊತೆ ಹತ್ತಿರದ ಹೊಲಗಳಲ್ಲಿ ಆಟ ಆಡಿದ್ದೇನೆ. ನೀನು ಯಾವ್ಯಾವ ಸಂದರ್ಭದಲ್ಲಿ ದೂರ ನಡೆದೀಯಾ? ತಂದೆ ತಾಯಿ ಜೊತೆ ತೋಟಕ್ಕೆ ಹೋಗುವೆ, ಓಟದ ಸ್ಪರ್ಧೆ ಇದ್ದಾಗ ಮತ್ತು ನಾಯಿ ಬಂದಾಗ, ಅಂಗಡಿಗೆ ಹೋಗುವಾಗ ನೀನೇನು ಏನು ಮಾಡಿದ್ಯಾ? ಓಡಿ ಹೋಗಿದೆಯಾ, ಹೌದಾ? ಹೆಚ್ಚು ದೂರ ಓಡುವಂಥ ಸಂದರ್ಭ, ಆಟ ಆಡುವಾಗ, ಓಟದ ಸ್ಪರ್ಧೆ ಇದ್ದಾಗ, ನಾಯಿ ಬಂದಾಗ, ಅಂಗಡಿಗೆ ಹೋಗುವಾಗ ಹೆಚ್ಚು ದೂರ ಓಡುವೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವಾಕ್ ಮಾಡುವ ಜನರನ್ನು ನೀನು ನೋಡಿದೆಯಾ? ಹೌದು. ಎಲ್ಲಿ? ಯಾಕೆ ಮಾಡ್ತಾರೋರೆಲ್ಲ ವಾಕು? ದೇಹವನ್ನು ಆರೋಗ್ಯದಿಂದ ಕಾಪಾಡಲು ವಾಕಿಂಗ್ ಮಾಡ್ತಾರೆ. ಇನ್ನು ವಿಶೇಷವಾಗಿ ನಿನಗೆ ಗೊತ್ತಿದ್ದರೆ ಚೆನ್ನಾಗಿ ಬರೀಬೇಕು. ನೆಕ್ಸ್ಟು, ನೀನು ಒಂದು ಬಿಂದಿಗೆ ನೀರನ್ನು ಎತ್ತಕ್ಕಾಗುತ್ತಾ? ಆಗೋದಿಲ್ಲ. ಒಂದು ಬಾಣಲೆಯಲ್ಲಿ ಮಣ್ಣನ್ನು ಎತ್ತಿ ಗಿಡಕ್ಕೆ ಹಾಕ್ತೀಯಾ? ಹೌದು. ಬಟ್ಟೆಗಳನ್ನು ಮಡಚಿ ಜೋಡಿಸಿ ಇಡಬಲ್ಲೆಯಾ? ಇಡಬಲ್ಲೆ. ಬಟ್ಟೆಗಳನ್ನು ಮಡಚಿ ಜೋಡಿಸಿ ಇಡ್ತೀಯಾ? ಇಡಬೇಕು, ರೈಟ್ ಹಾಕ್ಬೇಕು ಅದಕ್ಕೆ. 15 ನಿಮಿಷ ಒಂಟಿ ಕಾಲಲ್ಲಿ ಸಮತೋಲನ ನಿಲ್ಲಬಲ್ಲೆಯಾ? ಆಗೋದಿಲ್ಲ. ಕನಿಷ್ಠ 50 ಮೀಟರ್ ದೂರವನ್ನು ವೇಗವಾಗಿ ಓಡಬಲ್ಲೆಯಾ? ಹೌದು. ಸ್ವತಂತ್ರವಾಗಿ ರಸ್ತೆ ಸೈಕಲನ್ನು ಓಡಿಸಬಲ್ಲೆಯಾ? ಹೌದು. ಗಿಡಗಳಿಗೆ ನೀರು ಹಾಕಿ ಚಿಗುರು ಚಿವುಟದಂತೆ ಪೋಷಿಸಬಲ್ಲೆಯಾ? ಹೌದು. ಇವೆಲ್ಲವನ್ನು ಕೂಡ ನೀನು ಮಾಡಬೇಕು. ಇದು ಸಂತೋಷ. ಇದು ನೋಡಿರಿ, ಕೂಗಾಡ್ತಿರುವಂಥದ್ದು, ಕಿರಿಚು. ಇದು ಬೇಜಾರು ಅಥವಾ ದುಃಖ. ಇದು ಭಯ ಅಥವಾ ಹೆದರಿಕೆ. ಸರಿಯಾದದ್ದನ್ನು ಹೊಂದಿಸಬೇಕು. ಇದು ಕೋಪ, ಹೌದಾ? ಇಲ್ಲಿದೆ ನೋಡಿ, ಸಂತೋಷ. ಇವಕ್ಕೆಲ್ಲವನ್ನು ಕೂಡ ನೀನೇನು ಮಾಡಬೇಕು? ಎಳಿಬೇಕು. ಇದು ಸಂತೋಷ, ಇದು ಆಶ್ಚರ್ಯ, ಇದು ಅಳು, ಇದು ನಗು, ಇದು ಬೇಜಾರು, ಇದು ಬೇಜಾರು. ಇವುಗಳನ್ನು ಹೊಂದಿಸಬೇಕು ನೀನು. ಇಷ್ಟದ ಆಟಿಕೆ ಕಳೆದುಕೊಂಡಾಗ ಏನಾಗುತ್ತೆ? ಬೇಜಾರಾಗುತ್ತೆ. ಆಟದಲ್ಲಿ ಗೆದ್ದಾಗ ಸಂತೋಷ ಆಗುತ್ತೆ. ಬಹುಮಾನ ಸಿಕ್ಕಾಗ ಖುಷಿ ಆಗುತ್ತೆ. ನಾನು ಬಿದ್ದ ಗಾಯ ಮಾಡಿಕೊಂಡಾಗ ಏನಾಗುತ್ತೆ? ದುಃಖ ಆಗುತ್ತೆ, ಬೇಜಾರಾಗುತ್ತೆ, ಅಳು ಬರ್ತೈತೆ. ನನಗೆ ಕೋಪ ಬಂದಿತು, ದಾರಿಯಲ್ಲಿ ಹಾವನ್ನು ಕಂಡೆ, ಓ ಆಶ್ಚರ್ಯ. ಪ್ರವಾಸಕ್ಕೆ ಹೋಗಲು ಮನೆಯಲ್ಲಿ ಅನುಮತಿ ಸಿಕ್ಕಿತು, ಖುಷಿ ಆಯಿತು. ಇಷ್ಟು. ಇವುಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ನೀನು ಬಳಸ್ತೀಯಾ ಅಂತೇಳಿ. ಮೆಚ್ಚಿನ ನಾಯಿ ಮರಿಯನ್ನು ಕಳೆದುಕೊಂಡಾಗ ಅಯ್ಯೋ ಅಂತೀಯ. ರಸ್ತೆಯಲ್ಲಿ ಬಿದ್ದು ಗಾಯವಾದಾಗ ಮೇ ಅಂತೀಯ. ಪದರೆಗಳ ಅಡಿಯಲ್ಲಿ ಹೋಗುತ್ತಿರುವ ವಾಹನವನ್ನು ಪದರೆ
ಅಂದರೆ ಪೊದರೆಯಲ್ಲಿ ಹೋಗ್ತಿರುವಂಥ ಹಾವನ್ನು ಕಂಡಾಗ ಹಾವು ಹಾವು ಅಂತ ಕುರ್ಚ್ಕೊಂತೀಯ. ಶಿಕ್ಷಕರು ಕಲಿಕಾ ಆಳೆಗೆ ಸ್ಟಾರ್ ಕೊಟ್ಟಾಗ ನಗ್ತೀಯ. ವಿಪರೀತ ಕೋಪ ಬಂದಾಗ ಅಂತೀಯ. ಪುಟ್ಟ ಪಾಪು ನಗುತ್ತಿರುವುದನ್ನು ಕಂಡಾಗ ಚ ಅಂತೀಯ. ಹೌದಾ? ಇವೆಲ್ಲವೂ ಕೂಡ ನೀನು ಮಾಡಿರುವಂಥದ್ದು. ಖಾರವನ್ನು ತಿಂದಾಗ ಖಾರ ಅಂತೀಯ. ಬಾಯಲ್ಲಿ ನೆಲ್ಲಿಕಾಯಿ ಇದ್ದಾಗ ಅಂತೀಯ. ಮೈ ಮೇಲೆ ಆಕಸ್ಮಿಕ ಜಿರ್ಲೆ ಬಿದ್ದಾಗ ಹೂ ಅಂತೀಯ. ಹೌದಾ? ಅವುಗಳನ್ನು ನೀನು ಮಾಡಿ ನೋಡಬೇಕು. ಇನ್ನು ನೋಡ್ರಿ, ವಿವಿಧ ರೀತಿಯ ಬಟ್ಟೆಗಳನ್ನು ಹಾಕ್ತಾ ಇರುವಂಥದ್ದು ಇದು ವೇಷಗಳು ಅಂಥೇಳಿ. ಇದು ಯಾವುದು? ಇದನ್ನು ಅಸ್ಸಾಮಲ್ಲಿ ಹಾಕ್ತಾರೆ. ಇದನ್ನು ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಳಸ್ತಾರೆ. ಇದು ಮಹಾರಾಷ್ಟ್ರದಲ್ಲಿ ಹಾಕ್ತಾರೆ. ತಮಿಳುನಾಡಿನಲ್ಲಿ ಪಂಜೆಗಳನ್ನು ಉಡುತ್ತಾರೆ. ನಾವು ಮದುವೆ ಸಮಾರಂಭಗಳಲ್ಲೂ ಕೂಡ ಈ ರೀತಿ ಉಡುಗೆಯನ್ನು ತೊಡ್ತೀವಿ. ನೀನು ಯಾವ್ಯಾವ ರಾಜ್ಯದ ಉಡುಗೆ ತೊಡುಗೆಗಳ ಬಗ್ಗೆ ಚಿತ್ರವನ್ನು ಸಂಗ್ರಹಿಸಿ ಒಂದು ಆಲ್ಬಮ್ ಮಾಡಬೇಕು ನಿನ್ನ ಪ್ರಾಜೆಕ್ಟು. ಮತ್ತು ನಿನ್ನ ಮನೆಯ ಅಕ್ಕಪಕ್ಕ ನೆರೆಹೊರೆಯವರು ಯಾವ ರೀತಿ ಡ್ರೆಸ್ಸನ್ನು ತೋರಿಸ್ತಾರೆ ನೋಡಿರಿ. ಮದುವೆ ಸಮಾರಂಭಗಳಲ್ಲಿ ಈ ರೀತಿ ಡ್ರೆಸ್ಸನ್ನು ಹಾಕಿರೋದನ್ನು ನೀನು ನೋಡಿರ್ತೀಯ. ಹೊಲಗಳಲ್ಲಿ ಈ ರೀತಿ ಹೊಲಕ್ಕೆ ಹೋದಾಗ ಈ ರೀತಿ ನಾವೇನು ಮಾಡ್ತೀವಿ, ಮಳೆ ಬರುವಾಗ ಹಾಕ್ಕೊಳ್ತೀವಿ, ಇದನ್ನು ನೋಡಿರ್ತೀಯ. ಆಮೇಲೆ ಇಲ್ಲಿ ಮದುವೆ ಸಮಾರಂಭಗಳಲ್ಲಿ ಈ ರೀತಿ ಹಾಕಿರೋ ಡ್ರೆಸ್ಸನ್ನು ನೋಡಿರ್ತೀಯ. ಇವರು ಹಬ್ಬಗಳಲ್ಲಿ ಈ ರೀತಿ ಡ್ರೆಸ್ಸನ್ನು ಹಾಕೋದನ್ನು ನೋಡಿದೀಯಾ. ಇದು ನಮ್ಮ ಭಾರತ ದೇಶದಲ್ಲಿರುವ ವಿವಿಧ ರಾಜ್ಯಗಳ ವೇಷಭೂಷಣಗಳನ್ನು ನಾವಿಲ್ಲಿ ನೋಡಬಹುದು. ಆಯಾಯ ರಾಜ್ಯಗಳು ಆಯಾಯ ವಾತಾವರಣಕ್ಕನುಗುಣವಾಗಿ ಅವರವರ ಉಡುಗೆ ತೊಡುಗೆಗಳನ್ನು ನಾವು ವೇಷಭೂಷಣಗಳನ್ನು ಇಲ್ಲಿ ನೋಡ್ಬೋದು. ಇದು ಕರ್ನಾಟಕ, ಜಮ್ಮು ಕಾಶ್ಮೀರ, ಹರಿಯಾಣ, ನಾಗಾಲ್ಯಾಂಡ್, ಮೇಘಾಲಯ, ರಾಜಸ್ಥಾನ್, ಛತ್ತೀಸ್ಗಢ, ಗೋವಾ, ಒಡಿಶಾ, ತ್ರಿಪುರ, ಕೇರಳ, ಮಣಿಪುರ, ಮಿಜೋರಾಂ ನೃತ್ಯವನ್ನು ಮಾಡುವಾಗ ಹಾಕಿರುವಂಥ ಡ್ರೆಸ್ಗಳನ್ನು, ಇದು ವಿವಿಧ ರೀತಿಯ ಡ್ರೆಸ್ಗಳನ್ನು ನೀನು ನಿನ್ನ ಮನೆಯ ಅಕ್ಕಪಕ್ಕ ನೋಡಿರ್ತೀಯ. ಹೌದಾ? ಭಿನ್ನತೆ ಮತ್ತು ವ್ಯತ್ಯಾಸ. ಇವಳು ಬೆಳ್ಳಗಿದ್ದಾಳೆ, ಇಲ್ಲಿ ಆ ಒಂದು ವಾತಾವರಣ ಹವಾಮಾನ ಅತಿ ಹೆಚ್ಚು ಬಿಸಿಲು ಕಮ್ಮಿ ಇರುವಂಥ ಜಾಗದಲ್ಲಿ ಬೆಳ್ಳಗಿರ್ತಾರೆ, ಬಿಸಿಲು ಜಾಸ್ತಿ ಇರುವಂತಹ ಜಾಗದಲ್ಲಿ ಕಪ್ಪಗಿರ್ತಾರೆ. ಹೌದಾ? ಇಲ್ಲಿ ಹವಾಮಾನ ಮತ್ತು ವಾಯುಗುಣ ಹಾಗೂ ಪರಿಸರದ ವ್ಯತ್ಯಾಸದಿಂದ ಕೆಲವು ಭಿನ್ನತೆಗಳನ್ನು ನಾವು ಕಾಣ್ತೇವೆ. ಈ ಚಿತ್ರಕ್ಕೆ ಬಣ್ಣವನ್ನು ತುಂಬಬೇಕು. ನೋಡಿ, ನಾನು ಎಷ್ಟು ಚೆನ್ನಾಗಿ ಬಣ್ಣ ತುಂಬಿದ್ದೀನಿ. ಇದಕ್ಕಿಂತ ಮುದ್ದಾಗಿ ನೀವೇನು ಮಾಡಬೇಕು, ಬಣ್ಣವನ್ನು ತುಂಬಬೇಕು. ಮತ್ತು ಇಲ್ಲಿ ಹೇಳಬೇಕು, ನೀನು ಹುಡುಗ ಏನು ಮಾಡ್ತಿದ್ದಾನೆ, ನಾಯಿಗೆ ಸ್ನಾನವನ್ನು ಮಾಡಿಸ್ತಿದ್ದಾನೆ. ನಾಯಿ, ಕುರಿ, ಮೇಕೆ, ಹಸು, ಎಮ್ಮೆ ಇವುಗಳನ್ನು ಯಾವ ರೀತಿಯಲ್ಲಿ ನೀನು ಸ್ವಚ್ಛತೆಗೊಳಿಸ್ತೀಯ? ಸ್ನಾನವನ್ನು ಮಾಡಿಸ್ಬೇಕು. ನೀನು ಯಾವುದಾದ್ರೂ ಪ್ರಾಣಿಗೆ ಸ್ನಾನವನ್ನು ಮಾಡಿಸಿದೀಯಾ? ಹೌದು, ಬೆಕ್ಕು ಮರಿಗೆ ಸ್ನಾನವನ್ನು ಮಾಡಿಸ್ತೇನೆ. ನೀನು ಯಾವುದು ಬೆಕ್ಕು ಬರೀಬೇಕು ಅಂತೇನಿಲ್ಲ, ನೀನು ಯಾವುದಕ್ಕೆ ಸ್ನಾನ ಮಾಡಿಸ್ತೀಯ ಅದರ ಹೆಸರನ್ನು ನೀನು ಹೇಳಬೇಕಷ್ಟೆ. ಅಲ್ಲೇ ನೀನು ಬರೀಬೇಕು ಅಂತೇನಿಲ್ಲ, ಮಾತಾಡಬೇಕಷ್ಟೆ. ಚಿತ್ರವನ್ನು ಕುರಿತು ಮಾತಾಡಬೇಕು. ಇದು ನೋಡಿಯಾ, ನೋಡಿ ಇಲ್ಲಿ ಇದು ಬಾಳೆಹಣ್ಣನ್ನು ಅಥವಾ ಏನೋ ಹಣ್ಣನ್ನು ಹಿಡ್ಕೊಂಡಿರುವಂಥದ್ದು ನಾಯಿ. ಇಲ್ಲಿ ಒಂದು ಪಕ್ಷಿ ಗಾಯದಿಂದ ಕೆಳಗಡೆ ಬಿದ್ದಿದೆ, ನೀರು ಅಥವಾ ಬಾಯಾರಿಕೆಯಿಂದ ಕೆಳಗಡೆ ಬಿದ್ದಿದೆ. ಅದನ್ನು ನೋಡಿ ಅಯ್ಯೋ ಅಂತ ಇರುವಂತಹ ತಾಯಿ ಅಥವಾ ಹೆಂಗಸು. ಇಲ್ಲಿ ನೋಡಿ, ನಾಯಿ ಮರಿ ಬಗ್ಗೆ ಒಂದು ಪದ್ಯವನ್ನು ನೀನು ಚೆನ್ನಾಗಿ ಹೇಳ್ಬೋದು. ಇದೆಷ್ಟು ಚೆನ್ನಾಗಿದೆ ಇದರ ಪದ್ಯ ಅಲ್ವಾ? ಇದನ್ನು ಹೇಳ್ಕೋಬೇಕು. ಶಾಲೆಗೆ ಹೋಗುವ ದಾರಿಯಲ್ಲಿ ಗುಂಡನು ಕಂಡನು ನಾಯಿ ಮರಿ, ಹಸುವಿನಲ್ಲಿ ನಾಯಿ ಹೊಳುತ್ತಿತ್ತು, ಗುಂಡನು ಕೊಟ್ಟನು ಚುರುಮುರಿ, ಗಬಗಬ ಎಂದು ತಿಂದಿತು. ಈ ರೀತಿ ಒಂದು ಹಾಡನ್ನು ಬೇಕಾದರೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು. ಅಂದರೆ ಸನ್ನಿವೇಶಕ್ಕೆ ನಾಯಿಗಳನ್ನು, ಪ್ರಾಣಿಗಳನ್ನು ಪ್ರೀತಿಸಬೇಕು ಅನ್ನೋದನ್ನು ಕಲಿಸುವಂಥದ್ದು. ನಮ್ಮಂತೆ ಆ ಪ್ರಾಣಿಗಳಿಗೂ ಆರೈಕೆಯನ್ನು ಮಾಡಬೇಕು.
ಪ್ರಾಣಿಗಳಿಗೆ ನೋವಾದಾಗ ಹೇಗೆ ನೋಡ್ಕೊಳ್ಬೇಕು, ಅವುಗಳನ್ನು ಮುದ್ದಾಗಿ ಪ್ರೀತಿಯಿಂದ ಅವಳನ್ನ ಆರೈಕೆ ಮಾಡಬೇಕು. ಅಗತ್ಯವಿದ್ದಲ್ಲಿ ಡಾಕ್ಟರ್ ಹತ್ರನೂ ಕೂಡ ವೈದ್ಯರ ಹತ್ರನೂ ಕೂಡ ಕರ್ಕೊಂಡೋಗ್ಬೇಕು. ಪ್ರಾಣಿಗಳಿಗೆ ಪ್ರೀತಿ ಹೆಚ್ಚಾದಾಗ ಅವುಗಳು ನಮಗೆ ಬಂದು ನಮ್ಮ ಮೈಯನ್ನು ಮುಟ್ಟುವಂಥದ್ದು, ನೆಕ್ಕುವಂಥದ್ದನ್ನು ಮಾಡ್ತವೆ. ಕುಳಿತಿರುವ ಮಲಗಿರುವ ಪ್ರಾಣಿಗಳ ಮುಂದೆ ನಿಂತಾಗ ಅವು ಹೇಗೆ ವರ್ತಿಸ್ತವೆ? ಅವು ಬಂದು ನಮ್ಮ ಹತ್ರ ಬಂದು ಮೂಸಿ ನೋಡ್ತವೆ. ಸರಿ ತಪ್ಪುಗಳನ್ನು ಬರೆಯುವಂಥದ್ದು. ಈ ನೋಡ್ರಿ, ಇಲ್ಲಿ ಬಾಳೆಹಣ್ಣು ತಿಂದು ಎಲ್ಲಿ ಬೇಕಂದರೆ ಎಸಿಬಾರ್ದು, ಗಿಡವನ್ನು ಈ ರೀತಿ ಎಲ್ಲಂದ್ರಲ್ಲಿ ಕೀಳಬಾರ್ದು. ಇಲ್ಲಿ ನೋಡಿ ಗಿಡವನ್ನು ನೆಡುವಂಥದ್ದು. ಇಲ್ಲಿ ನಾಯಿಯನ್ನು ನೋಡಿ ಪ್ರೀತಿಯಿಂದ ನೋಡ್ಕೊಳ್ತಿರುವಂಥದ್ದು. ಈ ರೀತಿ ನಾಯಿಗೆ ಕೋಲಲ್ಲಿ ಹೊಡಿಬಾರ್ದು, ಸ್ಟಿಕ್ನಿಂದ ಹೊಡಿಬಾರ್ದು. ಕಸವನ್ನು ಕಸದ ಪುಟ್ಟಿಗೆ ಹಾಕಬೇಕು. ಈ ರೀತಿ ಜಾಣನಾಗಬೇಕು. ನೀನು ಯಾವ ರೀತಿ ಪ್ರಾಣಿಗಳನ್ನು ನೋಡ್ಕೊಂತೀಯ, ಇವುಗಳನ್ನ ನೀನೇನು ಮಾಡಬೇಕು, ಪ್ರತಿನಿತ್ಯ ಪಾಲನೆ ಮಾಡಬೇಕಾಗಿರುವಂತಹಗಳು. ಇವುಗಳನ್ನು ನೀನು ಪಾಲನೆ ಮಾಡಬೇಕು, ಪ್ರತಿನಿತ್ಯ ಅವುಗಳನ್ನು ಪಾಲನೆ ಮಾಡುವಂಥದ್ದು. ನಿನ್ನ ಸುತ್ತಮುತ್ತ ಇರುವಂಥ ಗಿಡಗಳು ಯಾವುದಿದು? ಕುಂಬಳಕಾಯಿ. ಇದ್ಯಾವುದು? ಕಣಗಲ ಹೂವು. ಇದ್ಯಾವುದು? ಬದನೆಕಾಯಿ. ಇದ್ಯಾವುದು? ಮಾವಿನ ಹಣ್ಣು. 2 ತರಕಾರಿ ಬಳ್ಳಿಗಳು ಯಾವ್ಯಾವು? ಹೀರೆಬಳ್ಳಿ, ಆಗಲು ಬಳ್ಳಿ. ಆಮೇಲೆ ಇನ್ನವಿದೆ ಬಳ್ಳಿ, ಸೌತೆಕಾಯಿ ಬಳ್ಳಿ, ಕಲ್ಲಂಗಡಿ ಹಣ್ಣು ಬಳ್ಳಿ. ಹೌದಾ? ಭಾಳಷ್ಟು ಇದ್ದಾವೆ. 2 ಹೂ ಬಿಡುವ ಸಸ್ಯಗಳು, ದಾಸವಾಳ, ಕನಕಾಂಬರ, ಚೆಂಡಿ ಹೂವು, ಇವೆಲ್ಲ ಬರಿಬೋದು. ನಿನ್ನ ಮನೆಯ ಸುತ್ತಮುತ್ತ ಯಾವ್ಯಾವಿದ್ದಾವೆ? ಚೆಂಡಿ ಹೂವು, ಕರಿಬೇವು, ಕಣಗಲು ಗಿಡ, ದಾಸವಾಳದ ಗಿಡ, ಮತ್ತು ಇನ್ಯಾವು ಬಾಳೆ ಗಿಡ. ನಿನ್ನ ಮನೆ ಸುತ್ತ ಯಾವ್ಯಾವ ಅಕ್ಕಪಕ್ಕ ಹಾಕಂದು ಅವುಗಳನ್ನು ನಿನ್ನೆ ಮಾಡಬೇಕು, ಬರಿಬೇಕು. ನೆಕ್ಸ್ಟ್ ಇವುಗಳಿಗೆ ತುಂಬಬೇಕು, ಡ್ಯಾಶನ್ನು ನೀನು ತುಂಬಬೇಕು. ಈ ರೀತಿ ಏನು ಮಾಡಬೇಕು? ಇವುಗಳನ್ನು ಡ್ಯಾಶನ್ನು ಮುದ್ದಾಗಿ ನೀನು ತುಂಬಬೇಕು. ನೆಕ್ಸ್ಟ್ ಇವೆಲ್ಲವೂ ಆದಮೇಲೆ ನಿನಗೆ ಸ್ಟಾರ್ಗಳನ್ನು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತ ಟೀಚರ್ಸು ಮತ್ತು ನೀನು ಸೇರಿ ಹಾಕ್ಕೋಬೋದು. ಇದು ಲಾಸ್ಟಿಗೆ ಹವಾಮಾನ ನಕ್ಷೆಯನ್ನು ನೋಡಿ ಇದನ್ನು ನೀನು ಕ್ರೋಢೀಕರಣವನ್ನು ಮಾಡಿಕೊಳ್ಬೇಕಾಗುತ್ತೆ. ಇಷ್ಟನ್ನು ಮಾಡಿದರೆ ನಿನ್ನ ಭಾಗ 2 ಪರಿಸರ ಅಧ್ಯಯನ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.